ದೇಶದಲ್ಲಿ ಅದು ಏನಾಗ್ತಾ ಇದೆ, ಯಾವ ವಿಚಾರದಲ್ಲಿ ಧ್ವನಿ ಎತ್ತಬೇಕು, ಯಾವ ವಿಚಾರದಲ್ಲಿ ಧ್ವನಿ ಎತ್ತಬಾರ್ದು ಅನ್ನುವಂಥ ಕಾಮನ್ ಸೆನ್ಸೇ ಇಲ್ಲ. ಅಥವಾ ಬೇಕು ಬೇಕು ಅಂತಾನೆ ದೇಶದಲ್ಲಿ ಈ ಕಿಚ್ಚನ್ನ ಹಬ್ಬಿಸಬೇಕು. ಸುತ್ತಮುತ್ತಲೂ ದೇಶಗಳಾಗಿದೆಯಲ್ಲ, ಆ ದೇಶಗಳಲ್ಲಾಗಿರೋ ಪರಿಸ್ಥಿತಿ ನಮ್ಮ ದೇಶದಲ್ಲೂ ಆಗಬೇಕು ಅಂತ ಬಯಸ್ತಾ ಇದ್ದಾರಾ, ಅಥವಾ ಈ ದೇಶ ನೆಮ್ಮದಿಯಾಗಿರಬೇಕು ಅನ್ನೋದು ಆಸೆನೇ ಇಲ್ವಾ, ಯಾಕೆ ಅಂತ ಗೊತ್ತಾಗ್ತಿಲ್ಲ. ದೇಶಾದ್ಯಂತ ಈಗ ಐ ಲವ್ ಮೊಹಮ್ಮದ್ ವಿವಾದ. ಈಗ ಅದೇನ್ರಿ ವಿವಾದ ಇದೆ? ಅವರು ದೇವರನ್ನ ಅವ್ರು ಐ ಲವ್ ಮೊಹಮ್ಮದ್ ಅಂತ ಹೇಳ್ಕೊಳ್ತಾರೆ. ಅದಕ್ಕೆ ಯಾಕೆ ಅಷ್ಟೊಂದು ವಿರೋಧ ಮಾಡಬೇಕು ಅಂತ ನಂಗೆ ಅರ್ಥನೇ ಆಗ್ತಿಲ್ಲ. ಪ್ರತಿಭಟನೆ ವೇಳೆ ಕಲ್ಲು ತೂರಾಟ ಅಂತೆ. ಏನಕ್ಕೆ? ಪೊಲೀಸರತ್ತ ಕಲ್ಲು ತೂರಿದ್ದಾರೆ ಕಿಡಿಗೇಡಿಗಳು. ಇಂಥವ್ರನ್ನೆಲ್ಲ ನಿಜವಾದ ದೇಶದ್ರೋಹಿಗಳು ಅವರೇ. ಶುಕ್ರವಾರದ ಪ್ರಾರ್ಥನೆ ಬಳಿಕ ನಡೆದಂತ ಹಿಂಸಾಚಾರ ಅದ್ಯಾಕೆ ಬರೀ ಶುಕ್ರವಾರನೇ ಈ ರೀತಿಯಾಗಿ ಆಗುತ್ತೆ? ಪೊಲೀಸರ ಮೇಲೆ ಕಲ್ಲು ತೂರಾಟ, ಲಾಠಿ ಚಾರ್ಜು. ಮೊನ್ನೆ ಅಷ್ಟೇ ದಾವಣಗೆರೆಯಲ್ಲಿ ನಡೆದಿತ್ತು ಐ ಲವ್ ಮೊಹಮ್ಮದ್ ಗಲಾಟೆ. ಅವ್ರು ದೇವರನ್ನ ವಿಚಾರದಲ್ಲಿ ಅವ್ರು ಹೇಳ್ಕೊಳ್ತಾರೆ ಐ ಲವ್ ಶ್ರೀರಾಮ್, ಐ ಲವ್ ಹನುಮಾನ್ ಅಂತ, ಐ ಲವ್ ಮಹಾದೇವ್ ಅಂತ ಹೇಳ್ಕೊಳ್ಬೇಕಾದ್ರೆ ಅವ್ರ ಐ ಲವ್ ಮೊಹಮ್ಮದ್ ಅಂತ ಹೇಳ್ಕೊಳ್ತಾರೆ. ಅದಕ್ಕೆ ವಿರೋಧ ಯಾಕೆ ಮಾಡಬೇಕು ಅಂತ. ವಿರೋಧ ಯಾವುದು ಮಾಡಬೇಕು ಅಂತಂದ್ರೆ ಈ ಪೊಲೀಸರ ಮೇಲೆ ಕಲ್ಲು ಹೊಡೆಯುವಂಥವ್ರು, ಪೊಲೀಸ್ ಕಾನೂನನ್ನ ಕೈಗೆತ್ಕೊಳ್ಳುವಂಥವ್ರು, ಇಂಥವ್ರು ಇದಾರಲ್ಲ, ಅಂಥವ್ರನ್ನ ಇಟ್ಕೊಳ್ಬೇಕು. ಗಣೇಶನ ಮೇಲೆ ಥೂ ಅಂತ ಒಗಿಯೋರು, ಗಣೇಶನ ಮೇಲೆ ಕಲ್ಲು ಒಗಿಯುವಂಥವ್ರು, ಇಂಥವ್ರನ್ನ ಇಟ್ಕೊಳ್ಬೇಕು. ಇದು ಏನಾಗುತ್ತೆ ಐ ಲವ್ ಮೊಹಮ್ಮದ್ ಅಂದ್ರೆ? ಅದಕ್ಕೆ ಯಾಕೆ ಅಷ್ಟೊಂದು ವಿರೋಧ ಮಾಡ್ಕೊಂಡು ಗಲಾಟೆ ಮಾಡ್ಕೊಂಡು ಏನ್ ಮಾಡಬೇಕು ಅಂತಿದ್ರೆ ಈ ದೇಶವನ್ನ? ನೆಮ್ಮದಿಯಾಗಿರೋದು ಇಷ್ಟನೇ ಇಲ್ವಾ? ಇದು ಉತ್ತರ ಪ್ರದೇಶದ ಬರೇಲಿಯಲ್ಲಿ ಆಗಿದೆ. ನನ್ನ ಸಹೋದ್ಯೋಗಿ ಈಗ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಏನಾಗ್ತಾ ಇದೆ ಈಗ ಉತ್ತರ ಪ್ರದೇಶ ಸೇರಿದಂತೆ ಹಲವು ರಾಜ್ಯಗಳಲ್ಲಿ? ಯಾಕಿದು ಐ ಲವ್ ಮೊಹಮ್ಮದ್ ಅನ್ನೋದು ಏನ್ ತಪ್ಪಲ್ಲ. ಐ ಲವ್ ಶ್ರೀರಾಮ್ ಅಂತ ಇರ್ತಾರೆ, ಐ ಲವ್ ಮಹಾದೇವ್ ಅಂತ ಕರೀತಾರೆ, ಐ ಲವ್ ಹನುಮಾನ್ ಅಂತ ಕರೀತಾರೆ. ಬಟ್ ಇದಕ್ಕೆ ಯಾಕೆ ವಿರೋಧ ಆಗ್ತಾ ಇದೆಯಾ ಅಂತ ದೇಶಾದ್ಯಂತ? ಏನ್ ಸಮಸ್ಯೆ ಅಂತ? ಅರುಣ್ ನೋಡಿ, ಇದು ಶುರುವಾಗುವಂಥದ್ದು ಉತ್ತರ ಪ್ರದೇಶದ ಕಾನ್ಪುರಿಂದ. ಪ್ರವಾದಿ ಮೊಹಮ್ಮದ್ ಪೈಗಂಬರ ಜನ್ಮದಿನದ ನಿಮಿತ್ತವಾಗಿ ಕಾನ್ಪುರ್ನಲ್ಲಿ ಐ ಲವ್ ಮೊಹಮ್ಮದ್ ಅನ್ನುವಂಥ ಒಂದು ದೊಡ್ಡ ಫ್ಲೆಕ್ಸ್ ಅನ್ನು ಅಳವಡಿಸಲಾಗಿರುತ್ತೆ. ಅದಕ್ಕೆ ಸ್ಥಳೀಯ ಹಿಂದೂ ಮುಖಂಡರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಅದಾದ ಬಳಿಕ ಆ ಬ್ಯಾನರ್ ಅನ್ನು ತೆರವುಗೊಳಿಸುವಂಥ ಕೆಲಸಗಳಾಗುತ್ತೆ. ಇದಕ್ಕೆ ವ್ಯಾಪಕವಾದಂಥ ಖಂಡನೆ ಆಗುತ್ತೆ. ಈ ಖಂಡನೆ ಆದ ಬೆನ್ನಲ್ಲೇ ಈ ಬ್ಯಾನರ್ ಅನ್ನು ಯಾರು ಹಾಕಿದ್ರು ಅವರ ವಿರುದ್ಧ FIR ಅನ್ನು ದಾಖಲಿಸಿ ಅವರನ್ನು ಬಂಧಿಸುವಂಥ ಕೆಲಸಗಳು ಕೂಡ ಆಗುತ್ತೆ. ಅದಾದ ಬಳಿಕ ಇದು ದೇಶಾದ್ಯಂತ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗಲಿಕ್ಕೆ ಶುರುವಾಗುತ್ತೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಇದಕ್ಕೆ ಪೂರಕವಾದಂಥ ಕ್ಯಾಂಪೇನ್ಗಳು ಶುರುವಾಗುತ್ತೆ. ಬೇರೆ ಬೇರೆ ರಾಜ್ಯಗಳಲ್ಲಿ, ಪ್ರಮುಖ ಪ್ರದೇಶಗಳಲ್ಲಿ ಐ ಲವ್ ಮೊಹಮ್ಮದ್ ಅನ್ನುವಂಥ ಕ್ಯಾಂಪೇನ್ಗಳನ್ನು ಮಾಡುವಂತಹ ಪ್ರಯತ್ನಗಳನ್ನು ಮಾಡಲಾಗುತ್ತೆ. ಅದರಂತೆ ಇವತ್ತು ಕೂಡ ಶುಕ್ರವಾರ ಆಗಿರುವಂತಹ ಹಿನ್ನೆಲೆಯಲ್ಲಿ ಬರೇಲಿಯಲ್ಲಿ ಶುಕ್ರವಾರದ ಸಾಮೂಹಿಕ ಪ್ರಾರ್ಥನೆ ಆದ ಬಳಿಕ ಒಂದು ಶಾಂತಿಯುತವಾದಂಥ ಪ್ರತಿಭಟನೆಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರ್ಧಾರ ಮಾಡಲಾಗಿತ್ತು. ನಿನ್ನೆ ರಾತ್ರಿಯೇ ಇದಕ್ಕೆ ಸಂಬಂಧಪಟ್ಟಂತ ಘೋಷಣೆಯನ್ನು ಕೂಡ ಮಾಡಲಾಗಿತ್ತು. ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಶಾಂತಿಯುತ ಮೆರವಣಿಗೆಯ ಮೂಲಕ ಅಲ್ಲಿ ಜಿಲ್ಲಾಧಿಕಾರಿ ಮೂಲಕ ರಾಷ್ಟ್ರಪತಿಗಳಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸುವಂಥದ್ದು ಆಗಿರುವಂಥದ್ದು. ಧಾರ್ಮಿಕ ಏನು ಸ್ವಾತಂತ್ರ್ಯ ಇರುತ್ತೆ ಅದು ಉಲ್ಲಂಘನೆ ಆಗ್ತಾ ಇರುವಂಥದ್ದು, ಅದಕ್ಕೆ ತಡೆ ಒಡ್ಡುವಂಥ ಪ್ರಯತ್ನಗಳಾಗ್ತಾ ಇದ್ದಾವೆ, ಇದರ ವಿರುದ್ಧ ಕ್ರಮಗಳಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಮನವಿಯನ್ನು ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಒಂದು ಪ್ರತಿಭಟನೆಯನ್ನ ಮಾಡುವಂಥ ಕೆಲಸವನ್ನ ಮಾಡಲಾಗಿತ್ತು. ಇವತ್ತು ಪ್ರತಿಭಟನೆ ಆರಂಭಿಕ ಹಂತದಲ್ಲಿ ಶಾಂತಿಯುತವಾಗಿ ನಡೀತಾ ಇತ್ತು. ಆದರೆ ಒಂದು ಶಾಲೆಯ ಮುಂಭಾಗದಲ್ಲಿ ಈ ಪ್ರತಿಭಟನೆ ಒಂದು ಬೇರೆ ಸ್ವರೂಪವನ್ನು ಪಡ್ಕೊಳ್ಳುತ್ತೆ, ಹಿಂಸಾತ್ಮಕ ರೂಪವನ್ನು ಪಡ್ಕೊಳ್ಳುತ್ತೆ. ಕೆಲವು ಪ್ರತಿಭಟನೆಯಲ್ಲಿದ್ದಂಥ ಕಿಡಿಗೇಡಿಗಳು ಆ ಶಾಲೆಯ ಮೇಲೆ ಕಲ್ಲು ತೂರಾಟವನ್ನು ಮಾಡ್ತಾರೆ, ಮತ್ತೆ ಭದ್ರತೆಗೆ ಇದ್ದಂತ ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳುವಂತಹ ದೃಷ್ಟಿಯಿಂದ ಪೊಲೀಸರು ಕೂಡ ಲಾಠಿ ಚಾರ್ಜ್ ಅನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಪ್ರತಿಭಟನೆ ಸಂಪೂರ್ಣವಾಗಿ ಹಿಂಸಾ ರೂಪವನ್ನು ತಳೆಯುತ್ತೆ. ಒಂದು ಕಡೆ ಕಲ್ಲು ತೂರಾಟ, ಮತ್ತೊಂದು ಕಡೆ ಲಾಠಿ ಚಾರ್ಜ್. ಇಡೀ ಪರಿಸ್ಥಿತಿ ವಿಕೋಪಕ್ಕೆ ತೆರಳುವಂತ ಸನ್ನಿವೇಶಗಳನ್ನು ಕೂಡ ನಾವು ಈ ಒಂದು ವಿಡಿಯೋಗಳಲ್ಲೂ ಕೂಡ ಗಮನಿಸಬಹುದು. ಕೇವಲ ಇದು ಉತ್ತರ ಪ್ರದೇಶಕ್ಕೆ ಸೀಮಿತವಾಗಿಲ್ಲ. ಈ ಒಂದು ಕ್ಯಾಂಪೇನ್ ಈಗ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಹೊತ್ತಿರುವಂತದ್ದು. ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಇದಕ್ಕೆ ಪೂರಕವಾದಂತಹ ಹೋರಾಟಗಳು ನಡೀತಾ ಇದ್ದಾವೆ. ಒಂದು ಕಡೆಗೆ ಐ ಲವ್ ಮೊಹಮ್ಮದ್ ಅನ್ನುವಂತಹ ಹೋರಾಟಗಳು ನಡೀತಾ ಇದ್ರೆ ಅದಕ್ಕೆ ಪ್ರತಿರೋಧವಾಗಿ ಐ ಲವ್ ಮಹಾದೇವ್ ಅನ್ನುವಂತಹ ಹೋರಾಟಗಳನ್ನು ಕೂಡ ಈಗ ರೂಪಿಸಲಾಗ್ತಾ ಇರುವಂತದ್ದು. ಇದಕ್ಕೆ ಪೂರಕವಾದಂತಹ ಒಂದು ಹೋರಾಟ ವಾರಣಾಸಿ ಮತ್ತೆ ಗುಜರಾತ್ನಲ್ಲೂ ಕೂಡ ನೋಡ್ಲಿಕ್ಕೆ ಸಿಕ್ಕಿತ್ತು. ಸೊ ಈ ರೀತಿಯಾದಂತಹ ಪರಸ್ಪರ ಹೋರಾಟಗಳು ನಡೀತಾ ಇರುವಂತದ್ದು, ಮತ್ತೊಂದು ರೀತಿಯಾದಂತಹ ಏನು ಕ್ಯಾಂಪೇನ್ಗಳು ಸೃಷ್ಟಿಯಾಗಿರುವಂತದ್ದು. ಈಗ ಒಂದು ಕಡೆಗೆ ಐ ಲವ್ ಮೊಹಮ್ಮದ್ ಅನ್ನುವಂತಹ ಕ್ಯಾಂಪೇನ್ಗಳು ನಡೀತಾ ಇದ್ರೆ ಮತ್ತೊಂದು ಕಡೆ ಐ ಲವ್ ಮಹಾದೇವ್ ಅನ್ನುವಂಥ ಕ್ಯಾಂಪೇನ್ಗಳು ಕೂಡ ನಡೀತಾ ಇದ್ದಾವೆ. ಸೊ ಈ ಕಾರಣಗಳಿಂದಾಗಿ ಈಗ ಕಾನ್ಪುರಲ್ಲೂ ಕೂಡ ಇವತ್ತು ಕಾನ್ಪುರಿಂದ ಶುರುವಾದಂಥ ಗಲಾಟೆ ಏನಿದೆ ಈಗ ಬರೇಲಿಯನ್ನ ಬಂದು ತಲುಪಿರುವಂಥದ್ದು. ಆದರೆ ಈ ಇಡೀ ವಿವಾದದ ಕೇಂದ್ರ ಬಿಂದು ಯಾವುದು ಅನ್ನುವಂಥದ್ದನ್ನು ನಾವು ಗಮನಿಸಿದ್ರೆ ಅದು ಉತ್ತರ ಪ್ರದೇಶದ ಕಾನ್ಪುರ್ ಅನ್ನುವಂಥದ್ದನ್ನು ಕೂಡ ಗಮನಿಸಬೇಕಾಗತ್ತೆ. ಅರುಣ್.